ನೋಡಿ ಇಲ್ಲಿ ಕಟ್ ಆಗೈತೆ ಫುಲ್ ಆಗದಿ ಅನ್ಕೊಳ್ರಿ. ಬಾಲ್ಸ್ ಆಫ್ ಸ್ಟೀಲ್ಸ್ ಅಂದ್ರೆ ನೋಡಿ ಆಕ್ಚುಯಲ್ ಬಾಲ್ಸ್ ಆಫ್ ಸ್ಟೀಲ್ಸ್. ಗಾಡಿ ಇವಾಗ ಮೇಲೆ ಹತ್ತಿಸಿದೀವಿ. ಗಾಡಿ ಓಡಿಸಿ ನನಗೆ ಏನೋ ಆಗಿಲ್ಲ. ನನಗೆ ಸ್ವಲ್ಪ ಅವ್ನಿಗೆ ಇದು ಕಟ್ಟೆ ಆಗೋಯ್ತಾ? ಕಟ್ ಅಂದ್ರೆ ನನಗೆ ಗೊತ್ತಿಲ್ಲ ಈ ಥರ ಬೋನ್ ಕಟ್ಟಾಗಿ ಈ ಥರ ಆಗಿದೆ. ಇಲ್ಲಿ ನೋಡ್ರಿ ಬಾಯ್ಸ್, ನೈಟ್ ಬಾಯ್ಸ್ ಆಕ್ಸಿಡೆಂಟು. ಇವರೇ ಆಕ್ಸಿಡೆಂಟ್ಗಳು. ಏನು ಹೇಳಿದು? 4K ಈಚೆ ಬಂದ್ಬಿಡೈತಲ್ಲಪ್ಪ. ಇಲ್ಲಿ ನೋಡಮ್ಮ, ಕೆಳಗಡೆ 4 ರಾಡೆ ಬೆಂಡಾಗ್ಬಿಡೈತೆ. ಓಹೋ ಹೋ ಹೋ, ಇಲ್ಲಿ ನೋಡಿ, ಇಲ್ಲಿ ಟೀ ಸ್ಟೆಮ್ಮು ಉಷ್ಟಾಗಿದೆ. KTM ಹಂಗೆ ಬಿಡು, ಗುದ್ದಿದ್ರೆ ಉಷ್ಟದು. ವಾ ಸೈಕ್. ನಾನೇ ಗಾಡಿ ಓಡಿಸಿ ನನಗೆ ಏನೋ ಆಗಿಲ್ಲ. ನನಗೆ ಸ್ವಲ್ಪ ಅವ್ನಿಗೆ ಇದು ಕಟ್ಟೆ ಆಗೋಯ್ತಾ? ಕಟ್ ಅಂದ್ರೆ ನನಗೆ ಗೊತ್ತಿಲ್ಲ ಈ ಥರ ಬೋನ್ ಕಟ್ಟಾಗಿ ಈ ಥರ ಆಗಿದೆ. ಓಕೆ, ಇವಾಗ ಅಡ್ಮಿಂಟಾ? ಗಾಡಿ ಇಲ್ಲಿ ನಿಲ್ಲಿಸ್ಬಿಡ, ಪೊಲೀಸ್ ಅವ್ರದ್ದು ಹೆವಿ ಸೈಕ್ ಆಗ್ಬಿಡುತ್ತೆ. ಅದೇನು ಪೋರ್ಟರ್ ಬುಕ್ ಮಾಡ್ಬಿಡು, ಗಾಡಿ ಅದ್ರೊಳಗೆ ಹಾಕ್ಬಿಡು, ಮನೆ ಹತ್ರ ಎಲ್ಲಾದರೂ ಹಾಕ್ಬಿಡು. ಈ ಥರ ಇಲ್ಲೇನಾಗಿದ್ದು? ನಮ್ಮ ಸೈಡ್ ಇದು ಕರೆಕ್ಟ್ ಇವಾಗ್ಲಾ? ಜಸ್ಟ್ ಇವಾಗ್ಲಾ? ಆಗಿದೆ. ಕ್ಯಾಮರಾ ಯಾವ ಕ್ಯಾಮರಾ? ಇವಾಗ ಸ್ನ್ಯಾಪ್ ಹಾಕಿದ್ನಪ್ಪ ಅವನು. ಇವಾಗ ಸ್ನ್ಯಾಪ್ ಹಾಕಿದ್ರು ನೋಡಿದೆ 390 ಬ್ರೋ. ಇಲ್ಲೆಲ್ಲೂ ಇಲ್ಲ, ಇದ್ರೆ ಎಲ್ಲಾಗಿದ್ದು ಪ್ರಾಪರ್ ಇಲ್ಲ. ಇಷ್ಟೇ ಬಾಯ್ಸ್, ಫುಲ್ ಅಗ್ದಿ ಆಗ್ಬಿಡೈತೆ ಪಾಪ. ಅವ್ರಿಗೂ ಬೇರೆ ಇಲ್ಲಿ ಟೈಟಾನಿಯಮ್ ಹಾಕ್ಬೇಕಂದ್ರೆ ಇವಾಗ ಫುಲ್ ಇಲ್ಲಿ ಬೋನೆ ಕಟ್ಟಾಗ್ಬಿಡೈತೆ ಅಂತ ಅವ್ರದ್ದು. ಸೈಕ್ ಅನ್ಕೊಳ್ಳಿ. ನೋಡಿ ಅಲ್ಲಿ ಗಾಡಿ ಟೈರೇ ಒಂದೊಂದು ಸೈಡ್ ಆಗ್ಬಿಡೈತೆ. ನೋಡಿ ಇಲ್ಲಿ ಫ್ರಂಟ್ ಚಾರ್ಸಿ ಕಟ್ಟಾಗೈತೆ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಅದು ಕಟ್ಟಾಗೈತೆ. ನೋಡಿ ಇಲ್ಲಿ ಇದು ಕಟ್ಟಾಗೈತೆ. ಫುಲ್ ಆಗದಿ ಅನ್ಕೊಳ್ರಿ. ಸೈಕ್. ಅದಕ್ಕೆ ಬಾಯ್ಸ್ ಹುಷಾರಾಗಿ ಓಡಿಸ್ರಿ ಗಾಡಿನ. ಅವ್ನು ಓಡೋಗ್ಬಿಟ್ನ, ಅವನ್ನ ಬಿಡಬೇಕು. ಅವ್ನು ಜಾಸ್ತಿ ಮಾತಾಡಿ ನೀವು ಸ್ಪೀಡಲ್ಲಿ ಬಂದೆ, ಹೆಲ್ಮೆಟ್ ಇಲ್ಲ, ಹಂಗೆ ನಾವೆಲ್ಲ ನೀವು ತಪ್ಪಾಗಿದೆ. ಎಲ್ಲವರು ಜನ ಎಲ್ಲೋ ಬಂದು ಅವ್ರನ್ನ ತಪ್ಪು. ಅವ್ನು ಫೋನ್ ನೋಡ್ಸ್ಕೊಂಡು ಗಾಡಿ ಓಡಿಸಿದ್ದಂಗೆ. ಬೋಳಿ ಮಕ್ಳಿಗೆ ಕಾರ್ ಅವ್ರದ್ದು ಅದೇ ಹಿಂಸೆ. ಬೈ ಪೋಟ್ರು ಬುಕ್ ಮಾಡು, ಒಳಗಡೆ ಎತ್ತಾಕ್ಬಿಡು, ಮನೆ ಹತ್ರ ಹಾಕೋಗ್ಬಿಡು ಗಾಡಿನ. ನಿಮ್ಮ ಮನೆ ಹತ್ರ ಇಲ್ಲಿಂದ ಬುಕ್ ಮಾಡು. ಪೋಟರ್ ಅಂದರೆ ದೊಡ್ಡದು ಬುಕ್ ಮಾಡು. ಅಪ್ಪ ಎಲ್ಲ ಇವಾಗ ಬಂದ್ರು ಅವ್ರ ಅಪ್ಪ ಎಲ್ಲರೂ. ಮತ್ತೆ ಇನ್ನೆಲ್ಲ ಆಗ್ತೀಯಾ? ಇಲ್ಲಿ ನೋಡಿ, ಇಲ್ಲಿ ಬೆಂಡಾಗೈತೆ ನೋಡಿ. ನೋಡಿ ಬೈಲಿ ಚಾರ್ಸಿ ನೋಡಲ್ಲಿ ಬಬಲ್ ಆಗ್ಬಿಟ್ಟೈತಲ್ಲ. ಬಬಲ್ ಆಗ್ಬಿಡೈತೆ, ಸ್ಟ್ರೈಟ್ ಬರುತ್ತೆ ನೋಡಿ. ಚಾರ್ಸಿನ ಉಷ್ಟ ಆಗ್ಬಿಡೈತೆ. ಅದೇ ಹಿಂಗೆ ಆಗ್ಬಿಡೈತೆ ಚಾರ್ಸಿ. ನೋಡಿ ಹಿಂಗೆ ನೋಡಿ, ಇಲ್ಲಿ ಇಲ್ಲೊಂದು ಸ್ವಲ್ಪ ಬ್ರೇಕ್ ಆಗೈತೆ. ಫುಲ್ ಫಕ್ ಸೀನ್ಸ್ ಬಿಡು. ಅವ್ರು ಹೆಂಗವ್ರಪ್ಪ ಇವಾಗ ಡ್ರೈವರ್ದಾಗ್ಲೇ ಇಲ್ಲೂ ಟೈಟಾನಿಯಮ್ಮು. ಸೈಕ್ ಅನ್ಕೊಳ್ರಿ ಬಾಯ್, ಸೀರೆ ಸಿಗ್ತೀನಿ. 2000 years later. ಬಾಲ್ಸ್ ಆಫ್ ಸ್ಟೀಲ್ಸ್ ಅಂತ ಎಲ್ಲ ಹೇಳ್ತಾ ಇರ್ತೀರಾ. ಇವಾಗ ಆಕ್ಸಿಡೆಂಟ್ ಆಗೈತೆ KTM 390. ಬಾಲ್ಸ್ ಆಫ್ ಸ್ಟೀಲ್ಸ್ ಅಂದ್ರೆ ನೋಡಿ ಆಕ್ಚುಯಲ್ ಬಾಲ್ಸ್ ಆಫ್ ಸ್ಟೀಲ್ಸ್. ನೋಡಿ ಫ್ರಂಟಿಂಗ್ ಹೊಡೆದಿರೋದು ಇದೇ ಬೆಂಡ್ ಆಗ್ಬಿಡೈತೆ. ಏನಂತೀರಾ ಅಲಿಫ್ ಬ್ರೋ? ಬಾಯ್ಸ್ ಇವ್ರಿಗೇನಾಗಿಲ್ಲ, ಅವ್ರ ಫ್ರೆಂಡಿಗೆ ಟೈಟಾನಿಯಂ ಲೆಕ್ಕಾಚಾರ ಆಗ್ಬಿಡೈತೆ. ನೋಡಿ ಇಲ್ಲಿ ಬಾಲ್ಸ್ ಆಫ್ ಸ್ಟೀಲ್ಸ್ ಅಲ್ಲಿ ಹೊಡೆದಿರೋದು ಇದು. ಇಷ್ಟು ದಿನ ಸುಮ್ಮನೆ ಬ್ರೋ ಕಂಟೆಂಟ್ ಹೇಳ್ತಾರೆ ಅನ್ಕೊಂಡಿದ್ದೆ, ಇವತ್ತು ಗೊತ್ತಾಯ್ತು ನಿಜವಾಗ್ಲೂ ಬಾಲ್ಸ್ ಆಫ್ ಸ್ಟೀಲ್ಸ್ ಇರುತ್ತೆ ಅಂತ. ನೋಡಿ ಗಾಡಿ ಇವಾಗ ಮೇಲೆ ಹತ್ತಿಸಿದೀವಿ. ಬಾಲ್ ಆಫ್ ಸ್ಟೀಲ್ಸ್ ಬೇರೆ ಕಿರ್ಚಾಡ್ತಾವನೆ ಅಲ್ಕೋ. ಸೊ ಬನ್ನಿ ಇವಾಗ ನಮ್ಮ ಗಾಡಿಗಳು ಎತ್ಕೊಂಡು ಹೋಗ್ಬಿಟ್ಟು ಮನೆ ಹತ್ರ ಡ್ರಾಪ್ ಮಾಡೋಣ ಇವಾಗ. ಬ್ರೋ ಏನಂತೀರಾ? ಪಾಪ ಬಾಯ್ಸ್ ನಕ್ಬಾರ್ದು, ಬಟ್ ಏನು ಮಾಡೋಕ್ಕಾಗಲ್ಲ, ವಿಧಿ. ಬಟ್ ಅವ್ರಿಗೆ ನೋವು ಹೇಳಿ ಇವಾಗ ಅದೇ ಸೈಕಾಗದು ಇವಾಗ. ಇರ್ಲೇಬೇಕು, ಅದೇ ಹೇಳಿದ್ದು. ನೋಡಿ ಫುಲ್ಲು ಉಷ್ಟ್ ಆಗ್ಬಿಡೈತೆ ಗಾಡಿ. ಶೋಯಬ್ ಮೇಲೆ ಹತ್ಬಿಟ್ಟ ಇಲ್ಲೂ ಪೋಸ್ ಕೊಡ್ತಾವ ತಮ್ಮನೆಲ್ಗೆ. ಕ್ಲೋಸ್ ಮಾಡ್ರಿ ಬೋನು. ಫೈನಲಿ ಶೋಯಬ್ನ ಒಳಗಡೆ ಹಾಕಿ ಗಾಡಿ ಒಳಗಡೆ ಹಾಕಿ ಓಡ್ತಾ ಇದೀವಿ. ಈ ಥರ ಎಲ್ಲ ಆಕ್ಸಿಡೆಂಟ್ಗಳು ಆಗ್ಬಿಟ್ರೆ ಗಾಡಿ ಓಡ್ಸೋಕ್ಕೆ ಫಕ್ಡ್ ಅಪ್ ಸೀನ್ ಆಗ್ಬಿಡುತ್ತೆ ಅನ್ಕೊಳ್ಳಿ. ಅವನು ನೋಡಿ ಅಲ್ಲಿ ಯೋ ಅಂತೆ ಪೋಸ್ ಹೊಡಿಕೆ. ಆದ್ರೆ ಸೈಕ್ ಬಾಯ್ಸ್ ಹಿಂಗೆಲ್ಲ ಆದರೂ ಅಮ್ಮ ಸೈಕ್ ತಾನೆ. ಈ ಸತಿ ಇವಾಗ ಟ್ರಿಪ್ಪು ಹಿಂಗೆ ಹೋಗೋದು, ವಜಾ ಹೊಡ್ಕೊಂಡು
ಇಂಜಿನಿಗೆ ಬಂದಮೇಲೆ ಗಾಡಿ ಕೊಡೋದು ಅವ್ರಿಗೆ. ಎಲ್ಲೆಲ್ಲೋ ಬೀಳೋ ನಮ್ಗೇನು ಆಗಲ್ಲ, ಎಲ್ಲೆಲ್ಲ ಹೆಂಗೆ ಇಟ್ಟಾಡ್ತಾ ಇರ್ತೀವಿ. ಇದು ಗಣೇಶ್ ಬ್ರೋ ಸೀನ್ ಥರ ಆಗೋಯ್ತು. ಈ ಅವ್ನು ಸುಮ್ಮನೆ ಡವ್ ಅವನು. ಇಂಟ್ರಸೆಪ್ಟರ್ ಆಗಿದ್ರೆ ಹೇಳು 390 ಓಕೆ. ಹಿಡ್ಕೊಳ್ಳೋ ಅಲ್ಲಿ ಬಾಟು ಸ್ಮೋಕ್ ಬರ್ತಾ ಇದೆ. ತಿರ್ಗೋ ಹಂಗೆ ಆಗ್ಬಿಡೈತೆ. ರೆಡಿ ಮಾಡಕ್ಕೆ ಕೊಡಬೇಕು. ಹಾಂ ಕಾರ್ದಾ ಇಲ್ಲ ಅನ್ಸುತ್ತೆ. ಹೌದಾ ನೋಡಿ ಬಸ್ ಕ್ಲಿಪ್ ಇದ್ರೆ ಹಾಕ್ತೀನಿ. ನಿಜ ಬೇಜಾರಾಗೋಯ್ತು ಅನ್ಕೊಳ್ಳಿ. ನಾನು ಫುಲ್ ಖುಷಿಲಿ ಬಂದೆ ಅಲ್ಲಿಂದ. ಇಲ್ಲಿ ನೋಡಿದ್ರೆ ಈ ಥರ ಆಗೋಯ್ತು ಅಗ್ದಿಯಾ ಫುಲ್ಲು. ಫಕ್ ನೋ ವರ್ಡ್ಸ್ ಬ್ರೋ. ಹೆಂಗಾಗೈತೆ ನೋಡ್ರಪ್ಪ. 390 ಅದು BS4. ಅಣ್ಣ ಒಂಚೂರು ಮುಂದೆ ಹಾಕ್ಬಿಡಿ ಇಲ್ಲಿ. ಸೊ ಬನ್ನಿ ಬಾಯ್ಸ್, ಫೈನಲಿ ಗಾಡಿ ಇಲ್ಲಿ ಹಾಕಿದ್ದೀವಿ. ಫುಲ್ ಚದರ ಆಗ್ಬಿಡೈತೆ. ಸೊ ಬನ್ನಿ ಇವಾಗ ಗಾಡಿ ಆನ್ ಮಾಡೋಣ. ಫಸ್ಟು ಸ್ಮೋಕ್ ನೋಡಿ ಎಷ್ಟು ಬರುತ್ತೆ ಅಂತ ನೋಡಿ. ಸಿಕ್ಕಾಪಟ್ಟೆ ಸ್ಮೋಕು ಪಾಪ ಬಾಯ್ಸ್. ಆದ್ರೂ ಇವಾಗ ಗಾಡಿ ಚಾರ್ಸಿನೇ ಕಟ್ಟಾಗ್ಬಿಡೈತೆ. ಚಾರ್ಸಿ ಬೆಂಡಾಗೈತೆ. ಈ ಥರ ಎಲ್ಲ ನೋಡಿದಾಗ ಹೆವಿ ಬೇಜಾರಾಗ್ಬಿಡುತ್ತೆ ಅಂದ್ಕೊಳ್ಳಿ. ಸೊ ಸರಿ ಬಾಯ್ಸ್, ನೋಡಿದ್ರಿ ಅನ್ಸುತ್ತೆ. ಸಿಗ್ತೀನಿ ಆಮೇಲೆ. ಮತ್ತು ಮೇನಾಜಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ ಅಂತ ಹೇಳಿದೆ. ಟೇಕ್ ಕೇರ್, ಟಾಟಾ, ಬಾಯ್.